ಮನಸ್ಸು ಬ್ರೇಕಪ್ ಆದ್ಮೇಲೆ, ರಿಲೇಶನ್‌ಶಿಪ್ ಅಲ್ಲಿ ಆ ಗ್ಯಾಪ್ ಉಳಿದ್ಮೇಲೆ, ಬ್ರೇಕಪ್ ಆದ್ಮೇಲೆ ಸ್ಟ್ರಾಂಗ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ತುಂಬಾ ಜನ ಈ ಒಂದು ಕ್ವೆಷನ್ಸ್ ಇದೆ ಅಥವಾ ಅವ್ರ ಅಳಲಿದೆ ಆಕ್ಚುಲಿ. ಏನ್ ಮಾಡ್ಬೇಕು ಅಂತ. ಇವತ್ತಿನ ವಿಡಿಯೋದಲ್ಲಿ 3 ಮೇಜರ್ ಟಿಪ್ಸ್ ಹೇಳ್ತೀನಿ. ಇದನ್ನ ಸಿಂಪಲ್ ಇದನ್ನ ಇಂಪ್ಲಿಮೆಂಟ್ ಮಾಡಿ ಸಾಕು. ಇನ್ನೇನು ಮಾಡೋದು ಬೇಕಾಗಿಲ್ಲ. ಓಕೆ. ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಕೌನ್ಸೆಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ವಾಟ್ಸ್ಆಪ್ ಮಾಡಿ ಆರ್ ಕಾಲ್ ಮಾಡಿ. ಫೀಸ್ ಅಂತೂ ಇರುತ್ತೆ. ಓಕೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಬ್ರೇಕಪ್ ಆದ್ಮೇಲೆ ಸೆಲ್ಫ್ ಬಗ್ಗೆ ಫೋಕಸ್ ಮಾಡಿ. ಸೆಲ್ಫ್ ಲವ್ ಮಾಡಿ. ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ಫೋಕಸ್ ಮಾಡಿ. ನೀವು ಯಾವ ಹಂತದಲ್ಲಿದ್ದೀರಿ? ನಿಮ್ಮ ಆರೋಗ್ಯ ಹೇಗಿದೆ? ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಏನಿದೆ? ಮನೆ ಪರಿಸ್ಥಿತಿಗಳು ಏನಿದೆ? ಓಕೆ. ಮೆಂಟಲ್ ಹೆಲ್ತ್ ಹೇಗಿದೆ? ನೆಕ್ಸ್ಟ್ ಏನ್ ಮಾಡಬೇಕು? ಲೈಫ್ ಹೆಂಗೆ ಬ್ಯೂಟಿಫುಲ್ ಮಾಡ್ಕೊಳಕ್ಕೆ ಏನು ಒದ್ದಾಡ್ತಾ ಇದ್ರಿ? ಈಗ ಒಂದು ಬ್ರೇಕಪ್ ಇಂದ ಲೈಫ್ ಹಾಳಾಗ್ತಿದ್ಯಾ, ಸರಿ ಹೋಗ್ತಿದ್ಯಾ? ಇದೆಲ್ಲಾನು ಕೂತ್ಕೊಂಡು ಯೋಚನೆ ಮಾಡಿ. ಅದಕ್ಕೆ ಸೆಲ್ಫ್ ಲವ್ ಅಂತ ಹೇಳ್ತೀವಿ. ಸೆಲ್ಫ್ ಫೋಕಸ್ ಮಾಡೋದು ಅಂತ ಹೇಳ್ತೀವಿ. ನಿಮ್ ಬಗ್ಗೆ ಯೋಚನೆ ಮಾಡಿ. ಇರೋ 24 ಗಂಟೆ ಒಳಗಡೆ ದಿನಗಳನ್ನ ಎಲ್ಲಿ ಕಳೀತಾ ಇದ್ರಿ? ಎಷ್ಟು ಸಮಯ ವೇಸ್ಟ್ ಆಗ್ತಿದೆ? ಏನ್ ಮಾಡ್ಬೇಕಂತ ಅಚೀವ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರಿ? ಯಾವ್ದು ಆಗಿಲ್ಲ? ಇದೆಲ್ಲಾನು ಕೂಡ ಪ್ಲಾನ್ ಮಾಡಬೇಕು. ದಟ್ ಇಸ್ ಕಾಲ್ಡ್ ಸೆಲ್ಫ್ ಲವ್. ಎಷ್ಟೋ ಜನ ಇದನ್ನ ಮಾಡಲ್ಲ. ಮಿಕ್ಕಿರೋದೆಲ್ಲ ಮಾಡ್ತಾರೆ. ಅಳಲ್ತಾರೆ. ಅವ್ರ ನೋವಿನೊಟ್ಟಿಗೆ ಅಲ್ಲಿ ಬದುಕ್ತಾರೆ. ಅಲ್ಲ ಆಕ್ಚುಲಿ. ನಮಗೋಸ್ಕರ ಬದುಕಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಅಂಡ್ ಮೆಮೋರಿಯಸ್ ಅಟ್ಯಾಚ್ ಆಗಬೇಡಿ. ನಿಮಗೆ ಹಿಂದೆ ಕಳೆದಿರ್ತಕ್ಕಂಥ ದಿನಗಳ ಬಗ್ಗೆ, ಹಿಂದೆ ಏನು ನಡೆದಿರ್ತೀರಾ, ಓಡಾಡಿರ್ತೀರಾ, ಆ ಒಳ್ಳೆ ಸಮಯಗಳನ್ನ ನೆನಪು ಮಾಡ್ಕೊಂಡಾಗ ಎಮೋಷನಲಿ ನಿಮ್ಗೆ ತುಂಬಾ ಹತ್ರ ಆದಾಗ, ಟಚ್ ಆದಾಗ ಡೆಫಿನೆಟ್ಲಿ ಫೀಲ್ ಆಗುತ್ತೆ. ಅವ್ರು ಇರಬೇಕಿತ್ತು ಲೈಫಲ್ಲಿ. ಕಂಫರ್ಟೇಬಲ್ ಲೈಫ್ ಲೀಡ್ ಮಾಡಿರ್ತೀವಿ. ಎಲ್ಲಾ ಮನುಷ್ಯನಿಗೂ ಕಂಫರ್ಟೇಬಲ್ ಲೈಫೇ ಇಷ್ಟ ಆಗಿರೋದು. ನಾವು ಹಿಂದೆ ಕಳೆದಿರ್ತಕ್ಕಂಥ ಕಂಫರ್ಟೇಬಲ್ ಲೈಫ್ ಮೆಮೊರೀಸ್ನ ನಾವು ಫೀಲ್ ಮಾಡಿದಾಗ ನಮಗೆ ಅದೇ ಬೇಕು ಅಂತ ಅನ್ಸುತ್ತೆ ಹೊರತು ಈ ಕಷ್ಟ ಬೇಡ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಾನು ಹೇಳೋದು ಅದನ್ನ ಅಟ್ಯಾಚ್ ಮಾಡ್ಕೋಬೇಡಿ. ಹಿಂದಿದ್ ಬಿಟ್ಟು ಹಾಕಿ. ಲೈಫಲ್ಲಿ ಮುಗ್ದೋಗಿರೋ ಚಾಪ್ಟರ್ ಅದು. ಇವತ್ತು ಹೊಸ ದಿನ ಬಂದಿದೆಯಲ್ಲ, ಇವತ್ತಿಗೆ ಏನ್ ಮಾಡ್ಬೇಕು ನಿಮ್ಮ ಲೈಫಲ್ಲಿ? ಈ ಜೀವನ ಯಾರಿದ್ರು ಇಲ್ಲದೆ ಹೋದ್ರೂ ನಡೆಯುತ್ತೆ. ನೀವಿದ್ರು ನಡೆಯುತ್ತೆ, ನೀವು ಇಲ್ಲ ಆದ್ರೂ ನಡೆಯುತ್ತೆ. ನಿಮ್ಮ ಲೈಫ್ ಹೇಗೆ ನಡಿಬೇಕು ಅದನ್ನ ನೀವು ಪ್ಲಾನ್ ಮಾಡಿ. ದಿಸ್ ಇಸ್ ಯುವರ್ ಲೈಫ್. ಯು ಆರ್ ದ ಹೀರೋ ಆಫ್ ಯುವರ್ ಲೈಫ್ ಅಂದ್ಮೇಲೆ, ನಿಮ್ಮ ಬದುಕಿನ ನಾಯಕ ನೀವೇ ಅಂದ್ಮೇಲೆ, ನೀವು ಎಲ್ಲಿಗೆ ರೀಚ್ ಆಗ್ಬೇಕು, ಎಲ್ಲಿಗೆ ಹೋಗ್ಬೇಕು, ಹೆಂಗಿರ್ಬೇಕು, ಯಾವ ಡ್ರೆಸ್ ಹಾಕ್ಬೇಕು, ಏನ್ ಮಾಡ್ಬೇಕು, ಅದೆಲ್ಲ ನಿಮಗೆ ಗೊತ್ತಿರಬೇಕು. ಓಕೆ. ಥರ್ಡ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಹೊಸ ಗೋಲ್ ಸೆಟ್ ಮಾಡಿ. ದಿನಗಳು ಹೊಸ ಬರ್ತಾ ಇದೆ ಅಂದ್ಮೇಲೆ ನೀವು ಯಾವ ತರ ಗೋಲ್ನ ಸೆಟ್ ಮಾಡ್ತಿದ್ರಿ, ಯಾವ ತರ ಬದುಕ್ತಾ ಹೋಗ್ತಾ ಇದ್ರಿ, ಗೋಲ್ ತುಂಬಾ ಕ್ಲಿಯರ್ ಆಗಿರ್ಬೇಕು. ಎಕ್ಸಾಂಪಲ್, ಈ ವರ್ಷ ಕಳೆಯೋದ್ರಲ್ಲಿ 5 ಲ್ಯಾಕ್ ಅರ್ನ್ ಮಾಡ್ಬೇಕಂದ್ರೆ ಅದು ಕ್ಲಿಯರ್ ಇರ್ಬೇಕು. 5 ಲ್ಯಾಕ್ ಅರ್ನ್ ಮಾಡ್ಲೇಬೇಕು ಅಂತ. ನಿಮ್ದು 5 ಲ್ಯಾಕ್ ಇದ್ರೆ, 10 ಲ್ಯಾಕ್ ಇದ್ರೆ, ಅಥವಾ ಡಾಕ್ಟರ್ಸ್, ಇಂಜಿನಿಯರ್ ಏನ್ ಆಗ್ಬೇಕಾದ್ರೂ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ. ಈ ಕೆಲವರು ಅಂತಾರೆ ನಾನು ತುಂಬಾ ಅರ್ನ್ ಮಾಡ್ಬೇಕು, ತುಂಬಾ ಗಳಿಸ್ಬೇಕು. ತುಂಬಾ ಅಂದ್ರೆ ಎಷ್ಟು ಗೊತ್ತಿಲ್ಲ. ಮತ್ ಗೊತ್ತಿಲ್ಲ ಅಂದ್ರೆ ಹೆಂಗ್ ಬರೋಕ್ ಸಾಧ್ಯ? ಅದಕ್ಕೊಂದು ನೆನ್ನೆ ಒಂದು ಯಾವ್ದೋ ಎಕ್ಸಾಂಪಲ್ ಅಲ್ಲಿ ಮಾತಾಡಿದ್ ನಾನು. ಏನು ಅಂದ್ರೆ, ಈಗ ನೀವು ಎಲ್ಲೋ ಒಂದ್ ಕಡೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂದ್ಮೇಲೆ ಬಸ್ ಹತ್ತಿರ್ತೀರಾ. ಬಸ್ ಹತ್ತಿದ್ಮೇಲೆ ಎಲ್ಲಿಗೆ ಹೋಗ್ಬೇಕು ಅಂತ ನೀವು ಕಂಡಕ್ಟರ್ನ ಕೇಳಿಲ್ಲ ಅಂತ ಹೇಳಿದ್ರೆ ಅವ್ನು ಎಲ್ಲಿಗೆ ಕೊಡ್ಬೇಕು? ಎಲ್ಲಿಗಾರ ಕೊಡು ಅಂದ್ರೆ ಅವ್ನು ಎಲ್ಲಿ ಕೊಡಕ್ ಸಾಧ್ಯ? ಟಿಕೆಟ್ ಕೊಡಕ್ ಸಾಧ್ಯ ಇಲ್ಲ. ಹಂಗೆ ಪರ್ಟಿಕ್ಯುಲರ್ ಇದೆ ಅಂತ ಒಂದು ಊರಿಗೆ ಹೋಗ್ತಿದೀವಿ ಅಂತ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ. ಹಂಗೆ ಗೋಲ್ ವಿಚಾರದಲ್ಲಿ ಪರ್ಟಿಕ್ಯುಲರ್ಲಿ ನಿಮ್ಮ ಗೋಲ್ನ ಡಿಸೈಡ್ ಮಾಡಿ. ಕ್ಲಿಯರ್ ಇರಲಿ ನಿಮಗೆ. ನಾನು ಆಕ್ಟರ್ ಆಗಬೇಕು, ನಾನು ಡಾನ್ಸರ್ ಆಗಬೇಕು, ನಾನು ಸಿಂಗರ್ ಆಗಬೇಕು, ನಾನು ಇಷ್ಟು ಅರ್ನ್ ಮಾಡಬೇಕು, ನಾನು ಎಂಟರ್ಪ್ರಿನರ್ ಆಗಬೇಕು. ಪಕ್ಕ ಇರಲಿ. ಅದಕ್ಕೋಸ್ಕರ ನೀವು ಕ್ಲಿಯರ್ ಕೆಲಸ ಮಾಡ್ಬೋದು. ಗೋಲೇ ಕ್ಲಿಯರ್ ಇಲ್ಲ ಅಂದಮೇಲೆ ಫ್ಯೂಚರ್ ಹೆಂಗ್ ಕ್ಲಿಯರ್ ಆಗಕ್ಕೆ ಸಾಧ್ಯ? ಈ ಮಿಸ್ಟೇಕ್ಸ್ ಮಾಡಬೇಡಿ. ಈ 3 ವಿಚಾರ ಅಂದ್ರೆ ಸೆಲ್ಫ್ ಫೋಕಸ್ ಮಾಡಿ, ಮೆಮೊರೀಸ್ ಅಟ್ಯಾಚ್ ಆಗಬೇಡಿ ಅಂಡ್ ಗೋಲ್ ಸೆಟ್ ಮಾಡಿ. ಈ 3 ಕೆಲಸನ ಮಾಡಿ, ಇಂಪ್ಲಿಮೆಂಟ್ ಮಾಡಿ, ಅದ್ರ ಮೇಲೆ ವರ್ಕ್ ಮಾಡಿ. ಕಷ್ಟ ಆಗುತ್ತೆ. 100% ಆಫ್ಟರ್ 45 ಡೇಸ್ ಅಥವಾ ಆಫ್ಟರ್ 3 ಮಂತ್ಸ್ ನೀವು ಸರಿ ಹೋಗ್ತೀರಿ. ಒಂದಿನಕ್ಕೆ ಇವತ್ತಿಗೆ ಸರಿ ನೋ, ಟೈಮ್ ಬೇಕು. ಒಂದು ಜ್ವರ ಬಂದ್ರೆ ವಾಸಿ ಆಗ್ಲಿ 7 ಡೇಸ್ ಬೇಕಂದ್ಮೇಲೆ, ಇಲ್ಲಿ ಮಾನಸಿಕವಾಗಿ ನಿಮ್ಗೆ ಜ್ವರ ಬಂದಿದೆ ಅಂದ್ಮೇಲೆ ಅದು ಹೋಗ್ಲಿಕ್ಕೆ 3 ಮಂತ್ಸ್ ಬೇಕು ಟೈಮ್. ಅಲ್ಲಿ ತನಕ ಪ್ರಯತ್ನ ಮಾಡ್ತಾ ಇರಿ. ವಿಡಿಯೋ ಏನಿಸ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಬಾಯ್.